ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಳತೆ ಬ್ಲೌಸಿಂದ ನಾವು ಅಳತೆನ ಯಾವ ರೀತಿ ತಗೊಳ್ಬೇಕು, ಹಾಗೆಯೇ ಅಳತೆ ತಗೊಂಡಿರೋದನ್ನು ನಾವು ಲೈನಿಂಗ್ ಬ್ಲೌಸ್ಗೆ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದು ಬಂದು ಲೈನಿಂಗನ್ನು ನಾನಿಲ್ಲಿ 1 ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ. ಇದು ಬಂದು ಅಳತೆ ಬ್ಲೌಸು. ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾದ್ರೆ 2 ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗು ನಮ್ಮ ಕಡೆ ಹಾಕ್ಕೊಳ್ಬೇಕು. ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ. ಈಗ ನಾವು ಅಳತೆ ಬ್ಲೌಸಲ್ಲಿ ಸ್ಲೀವ್ಸ್ಗೆ ಯಾವೆಲ್ಲ ಅಳತೆನ ತಗೊಳ್ಬೇಕು ಅಂತ ನೋಡೋಣ. ಮೊದಲಿಗೆ ನಾವು ಅಳತೆ ಬ್ಲೌಸನ್ನು ತಗೊಂಡು ಸ್ಲೀವ್ ಲೆಂತ್ ತಗೊಳ್ಬೇಕು. ಸ್ಲೀವ್ ಲೆಂತನ್ನು ಸ್ಲೀವ್ಸ್ ಜಾಯಿಂಟ್ ಇರುತ್ತಲ್ವ, ಇಲ್ಲಿಂದ ಸ್ಲೀವ್ಸ್ ಓಪನ್ವರೆಗೂ ನೋಡ್ಕೊಳ್ಬೇಕು. ಇಲ್ಲಿ ರೆಡಿ ಲೆಂತ್ ಇವ್ರಿಗೆ 5.25 ಇಂಚಿದೆ. ಈಗ ಸ್ಲೀವ್ ಲೂಸ್ ನೋಡ್ಕೊಳ್ಳೋಣ. ಸ್ಲೀವ್ ಲೂಸು ಈ ಥರ ಡಬಲ್ ಫೋಲ್ಡಿಂಗಲ್ಲಿ ಓಪನ್ಸ್ ಕಡೆ ನೋಡ್ಕೊಳ್ಬೇಕು. 7 ಇಂಚು ಇವ್ರಿಗೆ ಸ್ಲೀವ್ ಲೂಸ್ ಬೇಕು. ಈಗ ಆರ್ಮೋಲ್ ಲೂಸನ್ನು ನೋಡ್ಕೊಳ್ಬೇಕು. ಆರ್ಮೋಲ್ ಲೂಸನ್ನು ನಾವು ಈ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ನೋಡ್ಕೊಳ್ಬೇಕು. ಹಾಗೆಯೇ ಆರ್ಮೋಲ್ ಲೂಸ್ ನೋಡ್ಕೊಳ್ಳೋವಾಗ ಬ್ಯಾಕ್ ಪಾರ್ಟ್ ಮೇಲೆ ಇರೋ ಥರ ನೋಡಿಕೊಂಡು ಆ ಕಡೆಯೇ ನಾವು ಆರ್ಮೋಲ್ ಲೂಸನ್ನು ನೋಡ್ಕೊಳ್ಬೇಕು. ನೋಡಿ, ಇಲ್ಲಿ ಆರ್ಮೋಲ್ ಲೂಸ್ ಇವ್ರಿಗೆ 9 ಇಂಚ್ ಬೇಕು. ಇದಿಷ್ಟು ಅಳತೆನ ತಗೊಂಡು ಈಗ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಮೊದಲಿಗೆ ನಾವು ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ರೆಡಿ ನಮ್ಗೆ ಎಷ್ಟು ಬೇಕೋ ಅದಕ್ಕೆ ನಾವು 1 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 1 ಇಂಚ್ ಯಾಕೆ ಅಂದರೆ ಮೇಲೆ ಮಾರ್ಜಿನ್ಗೋಸ್ಕರ 1/2 ಇಂಚ್ ಬೇಕು, ಕೆಳಗಡೆ ಮಾರ್ಜಿನ್ಗೋಸ್ಕರ 1/2 ಇಂಚ್ ಬೇಕು. ಅದಕ್ಕೋಸ್ಕರ 1 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಲೂಸು ಎಷ್ಟು ಬಂತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚು ಇಲ್ಲ 1.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ ನನಗೆ ಫ್ಯಾಬ್ರಿಕ್ ತುಂಬಾ ಶಾರ್ಟೇಜ್ ಇದೆ. ಪೀಸ್ ಜಾಯಿಂಟ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ತೊಗೊಳ್ತೀನಿ. ಈಗ ನಾವು ಆರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಆರ್ಮಲ್ ಡೌನಿಂಗನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತೊಗೊಳ್ಬೋದು, ಇಲ್ಲ ಅಂದರೆ ನಾವು ಸ್ಲೀವ್ಸಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು. ಸ್ಲೀವ್ಸಲ್ಲಿ ನೋಡ್ಕೊಳ್ಳೋದು ಯಾವ ರೀತಿ ಅಂದರೆ ಸ್ಲೀವ್ಸನ್ನು ತೊಗೊಳ್ಳಿ. ಸ್ಲೀವ್ಸನ್ನು ತೊಗೊಂಡು ಇಲ್ಲಿ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಇಲ್ಲಿಗೆ ಈ ರೀತಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈ ಸೈಡಲ್ಲಿ ಲೆಂತ್ ಇರುತ್ತೆ ನೋಡಿ, ಇದನ್ನು ನೋಡ್ಕೊಳ್ಳಿ. ಇದನ್ನು ನೋಡಿಕೊಂಡು ಈ ಸ್ಟಿಚ್ ಎಲ್ಲಿರುತ್ತೋ ಅಲ್ಲಿಂದ 1/2 ಇಂಚಷ್ಟು ಮೇಲಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಕರೆಕ್ಟ್ ಫಿಟ್ಟಿಂಗ್ ಇದೆ ಅಳತೆ ಬ್ಲೌಸು ಅಂದರೆ ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟ್ ಫಿಟ್ಟಿಂಗ್ ಇಲ್ಲ ಅಳತೆ ಬ್ಲೌಸು ಅನ್ನೋಂಗಿದ್ರೆ ನೀವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತೊಗೊಳ್ಬೇಕು. ಚೆಸ್ಟ್ ಲೂಸ್ ಎಷ್ಟಿರುತ್ತೋ ಅದರಲ್ಲಿ 10ನೇ ಭಾಗನ ತೊಗೊಂಡು ಅದರಲ್ಲಿ 1/2 ಇಂಚು ಕಡಿಮೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಈಗ ನಾವು ಇಲ್ಲಿ ಆರ್ಮೋಲ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸು ನಮಗೆ ರೆಡಿ 9 ಇಂಚ್ ಬೇಕಲ್ವ. ಇಲ್ಲಿಂದ ನಾವು ಟೇಪ್ನ ಸ್ಟ್ರೈಟಾಗಿ ಇಟ್ಕೊಂಡು 9 ಇಂಚಲ್ಲಿ 1 ಇಂಚು ಕಡಿಮೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ವೇಳೆ ನೀವು ಈ ಕಡೆಯಿಂದ ತೊಗೊಳ್ತೀರ ಅನ್ನೋಂಗಿದ್ರೆ ನಿಮ್ಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ 1/4 ಇಂಚು ಕಡಿಮೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, 1/4 ಇಂಚ್ ಕಡಿಮೆ ತೊಗೊಂಡ್ರೆ ನಮಗೆ 8.25 ಇಂಚ್ ಬರುತ್ತಲ್ವ, 8.25 ಇಂಚ್ ಬಂತು. ಈ ರೀತಿ ಆದರೂ ತೊಗೊಳ್ಬೋದು, ನೀವು ಈ ರೀತಿ ಆದರೂ ತೊಗೊಳ್ಬೋದು. ಈ ರೀತಿ ಸ್ಟ್ರೈಟಾಗಿ ತೊಗೊಳಂಗಿದ್ರೆ 1 ಇಂಚ್ ಕಡಿಮೆ ತೊಗೊಳ್ಬೇಕು. ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಂಗಿದ್ರೆ 1/4 ಇಂಚ್ ಕಡಿಮೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಹಾಗೆಯೇ ಇಲ್ಲೂ ಸಹ ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ತೊಗೊಳ್ಬೇಕಾಗುತ್ತೆ. ನನಗೆ ಇಲ್ಲಿ ಫ್ಯಾಬ್ರಿಕ್ ಶಾರ್ಟೇಜ್ ಇರೋದ್ರಿಂದ ನಾನು ಮಾರ್ಕ್ ಮಾಡ್ಕೊಂಡಿಲ್ಲ. ನಿಮಗೆ ಫ್ಯಾಬ್ರಿಕ್ ಇದೆ ಅಂದರೆ ಇಲ್ಲೆಷ್ಟು ನೀವು ಮಾರ್ಜಿನ್ ತೊಗೊಂಡಿರ್ತೀರೋ ಅಷ್ಟೇ ಮಾರ್ಜಿನ್ ತೊಗೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಳಿ. ಈಗ ನಾವು ಸ್ಲೀವ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿಂದ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ಡೈರೆಕ್ಟಾಗಿ ನಿಮಗೆ ಶೇಪ್ ತೆಗೆಯೋದಕ್ಕೆ ಬರುತ್ತೆ ಅನ್ನೋಂಗಿದ್ರೆ ಡೈರೆಕ್ಟಾಗಿ ನೀಟಾಗಿ ಈ ರೀತಿ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಈ ಥರ ಬರಲಿಲ್ಲ ಅನ್ನೋರಿಗೆ ಸ್ಕೇಲ್ ಸಿಗುತ್ತೆ, ಆ ಸ್ಕೇಲ್ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆದರೆ ಇದನ್ನೇ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಕೇಲ್ ಯೂಸ್ ಮಾಡೋಕ್ಕೆ ನೀವು ಟ್ರೈ ಮಾಡಿದ್ದೀರಿ ಅಂದರೆ ಪ್ರತಿ ಸಲನೂ ನೀವು ಸ್ಕೇಲೇ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಬೈ ಹ್ಯಾಂಡಿಂದ ಡ್ರಾ ಮಾಡ್ಕೊಳ್ಳೋದೇ ನೀವು ಮೊದಲಿಗೆ ಕಲ್ತ್ಕೊಳ್ಳಿ. ಈ ಥರ ಸ್ಲೀವ್ ಶೇಪನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ಗೆ ನಾವು
ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಈ ಮಿಡಲ್ ಪಾರ್ಟ್ ನೋಡ್ಕೊಳ್ಳಿ. ಇಲ್ಲಿ ಲೆಂತನ್ನು ನೋಡಿಕೊಂಡು ಇದರಲ್ಲಿ ಮಿಡಲ್ ಎಲ್ಲಿ ಬರುತ್ತೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಪ್ಲೇಸಲ್ಲಿ ಅರ್ಧ ಇಂಚು ಒಳಗಡೆ ತಗೊಂಡು ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ತುಂಬಾ ಈಸಿ ಮೆಥಡ್ ಇರುತ್ತೆ, ಪ್ರಾಕ್ಟೀಸ್ ಮಾಡ್ತಾಯಿರಿ. ತುಂಬಾ ಈಸಿಯಾಗಿ ನಿಮಗೂ ಸಹ ಮಾರ್ಕ್ ಮಾಡ್ಕೊಳ್ಳೋದು ಬರುತ್ತೆ. ನೋಡಿ, ಇದಿಷ್ಟೇ ನಾವು ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೊಳ್ಳೋದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋವಾಗ ಬಿಗಿನರ್ಸು ಕನ್ಫ್ಯೂಸ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬಾರ್ದು. ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು. ಇದನ್ನು ನೀವು ನೋಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಆರ್ಮ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಆಮೇಲೆ ನಾವು ಇದನ್ನು 2 ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಸ್ಲೀವ್ಸ್ಗೆ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ನೋಡಿದ್ರಲ್ಲ. ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ 2 ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಫೋಲ್ಡಿಂಗ್ ಪಾರ್ಟು ನಮ್ಮ ಕಡೆ ಇರಬೇಕು, ಓಪನ್ಸು ಆಪೋಸಿಟಲ್ಲಿರಬೇಕು. ಹಾಗೆಯೇ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೂ ಸಹ ಎಡ್ಜಸ್ ನಮಗೆ ಸ್ಟ್ರೈಟ್ ಆಗಿರಬೇಕು. ಈ ಕಡೆ ಎಡ್ಜಸ್ ನಮ್ಗೆ ಅಪ್ ಆ್ಯಂಡ್ ಡೌನ್ ಏನಾದರೂ ಇದೆ ಅಂದರೆ ಸೊಂಟದ ಕಡೆ ನಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ಟ್ರೈಟ್ ಆಗಿರೋ ಥರ ನೋಡ್ಕೊಳ್ಳಿ. ಸ್ಟ್ರೈಟಾಗಿ ಏನಾದರೂ ಇಲ್ಲ ಅಂದರೆ ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬ್ಲೌಸಲ್ಲಿ ಯಾವೆಲ್ಲ ಅಳತೆಯನ್ನು ತೊಗೊಳ್ಬೇಕು ಅಂತ ನೋಡೋಣ. ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲಿಗೆ ಬ್ಲೌಸ್ ಲೆಂತ್ ನೋಡ್ಕೊಳ್ಬೇಕು. ಬ್ಯಾಕ್ ಪಾರ್ಟಿಗೆ ಈ ಥರ ಹಾಕ್ಕೊಂಡು ಶೋಲ್ಡರ್ ಸ್ಟಿಚ್ಚಿಂದ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಈ ಡಾಟ್ ಇರುತ್ತಲ್ವ ಬ್ಯಾಕ್ ಪಾರ್ಟಲ್ಲಿ ಅಲ್ಲಿಗೆ ನೇರಕ್ಕೆ ಇಟ್ಕೊಳ್ಳಿ. ಟೇಪ್ನ ಈ ಥರ ಇಟ್ಕೊಂಡು ಬ್ಲೌಸ್ ಲೆಂತ್ ನೋಡ್ಕೊಳ್ಬೇಕು. ರೆಡಿಯವ್ರಿಗೆ 14.5 ಇಂಚ್ ಬೇಕು. ನಿಮಗೆ ಎಷ್ಟು ಬೇಕಾಗಿರುತ್ತೋ ನೀವು ನೋಡ್ಕೊಳ್ಳಿ. ಇನ್ನು ನಾವು ಸೊಂಟದ ಅಳತೆನ ತೊಗೊಳ್ಬೇಕು. ಸೊಂಟದ ಅಳತೆನ ನಾವು ಕಾಜಾಪಟ್ಟಿನ ಬಿಟ್ಟು ಕಾಜಾಪಟ್ಟಿಯಿಂದ ಉಕ್ಸ್ಪಟ್ಟಿನೂ ಸೇರಿಸಿ ಉಕ್ಸ್ಪಟ್ಟೆವರೆಗೂ ನೋಡ್ಕೊಳ್ಬೇಕು. 36 ಇಂಚು ಇವ್ರಿಗೆ ಸೊಂಟದ ಲೂಸ್ ಬೇಕು. ಈಗ ನಾವು ಬ್ಯಾಕ್ ನೆಕ್ ಲೆಂತನ್ನು ನೋಡ್ಕೊಳ್ಬೇಕು. ಈ ಬೆನ್ನಿನ ಭಾಗನ ತಗೊಳ್ಳಿ. ಇದನ್ನು ತಗೊಂಡಿದ್ದೀವಿ ಅಂದರೆ ನಮಗೆ ಕರೆಕ್ಟಾಗಿ ನೆಕ್ ಲೆಂತ್ ಸಿಗುತ್ತೆ. 3.25 ಇಂಚಿದೆ. ಎಲ್ಲನೂ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 ಬೈ 1 ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೋಡಿಕೊಂಡು ಒಂದು ಹತ್ರ ನೋಟ್ ಮಾಡಿಕೊಂಡು ಆಮೇಲೆ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು. ಇಲ್ಲಿ ನಾವು 3 ಅಳತೆನ ತಗೊಂಡಿದ್ದೀವಲ್ವ. ಮೊದಲಿಗೆ ನಾವು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ ಲೆಂತು ರೆಡಿ 14.5 ಇಂಚು. ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ 1 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು. ಈ ಮಾರ್ಜಿನ್ ಹತ್ರನೂ ಸಹ ಒಂದು ಲೈನ್ ಹಾಕ್ಕೊಳ್ಳಿ. ಬ್ಲೌಸ್ ಲೆಂತ್ ಆಯಿತು. ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಅಳತೆ ನಮಗೆ 36 ಇಂಚ್ ಬಂತಲ್ವ. ಇದರಲ್ಲಿ ನಾವು 4ನೇ ಭಾಗನ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 36 ಇಂಚಲ್ಲಿ 4ನೇ ಭಾಗ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. 36 ಇಂಚ್ಗೆ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡ್ರೆ ನಮಗೆ 2ನೇ ಭಾಗ ಸಿಗುತ್ತೆ. 2ನೇ ಭಾಗಕ್ಕೆ ಮತ್ತೆ ನಾವು ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡ್ರೆ ನಮಗೆ 4ನೇ ಭಾಗ ಸಿಗುತ್ತೆ. 36 ಇಂಚಲ್ಲಿ 4ನೇ ಭಾಗ 9 ಇಂಚು. 9 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿಂದ ಮಾರ್ಜಿನ್ಗೋಸ್ಕರ 1.5 ಇಲ್ಲ 2 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ ಲೆಂತನ್ನು ನಾವು ಬೆನ್ನಿನ ಭಾಗ ತೊಗೊಂಡಿದ್ದೀವಲ್ವ, ಅದನ್ನು ನಾವು ಇಲ್ಲಿ 1/2 ಇಂಚ್ ಬಿಟ್ಟು ರೆಡಿ ಎಷ್ಟು ಬಂತೋ ಅದಕ್ಕೆ 1/4 ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈಗ ನೆಕ್ ಲೆಂತ್ ಎಷ್ಟಿದೆ ನೋಡೋಣ. ನೆಕ್ ಲೆಂತು 11 ಇಂಚ್ವರೆಗೂ ಇದೆ.
11 ಇಂಚು ಅಂದರೆ ಇದು ಡೀಪ್ ನೆಕ್ ಬ್ಲೌಸು ಅಂತ ಅರ್ಥ. ಮೊದಲು ನೀವು ಇದನ್ನು ತಿಳ್ಕೊಳ್ಬೇಕು. ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಇದು ಡೀಪ್ ನೆಕ್ಕಾ ಅಥವಾ ಬೋಟ್ ನೆಕ್ಕಾ ಇಲ್ಲಾಂದರೆ ನಾರ್ಮಲ್ ನೆಕ್ ಇದೆಯಾ ಅಂತ ನೋಡ್ಕೊಳ್ಬೇಕು. ಅದ್ರ ಬೇಸ್ ಮೇಲೆ ನಾವು ಶೋಲ್ಡರ್ ಬಿಡ್ತನ್ನು ತೊಗೊಳ್ಬೇಕಾಗುತ್ತೆ. ಮೊದಲು ಇದನ್ನು ನೀವು ತಿಳ್ಕೊಳ್ಳಿ. ಇದು ನಮಗೆ ಡೀಪ್ ನೆಕ್ ಬ್ಲೌಸು. ಈಗ ನಾವು ಚೆಸ್ಟ್ ಲೂಸ್ ನೋಡ್ಕೊಳ್ಬೇಕು. ಚೆಸ್ಟ್ ಲೂಸನ್ನು ನಾವು ಫ್ರಂಟಲ್ಲಿ ಉಕ್ಸ್ಪಟ್ಟಿ ಕಡೆನ ತೊಗೊಂಡು ನೋಡ್ಕೊಳ್ಳೋಣ. ಫ್ರಂಟಲ್ಲಿ ಇವ್ರಿಗೆ 10.5 ಇಂಚಿದೆ. 10.5 ಇಂಚು ಅಂದರೆ ಫುಲ್ ರೌಂಡು ನಮಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಬೇಕು. 10.5 ಇಂಟು 4 ಅಂತ ಹಾಕ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ಸುತ್ತಳತೆ ಸಿಗುತ್ತೆ. ಇಲ್ಲಾಂದರೆ ಟೇಪನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 10.5 ಇಂಚಿಗೆ ಟೇಪ್ನ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ 21 ಇಂಚ್ ಬರುತ್ತೆ. 21 ಇಂಚನ್ನು ಮತ್ತೆ ನಾವು ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ಫುಲ್ ರೌಂಡ್ ಸಿಗುತ್ತೆ. 42 ಇಂಚು. 42 ಎದೆ ಸುತ್ತಳತೆಯ ಬ್ಲೌಸ್ ಇದು. ಈ ಅಳತೆಗೆ ನಾವು ಶೋಲ್ಡರ್ ಬಿಡ್ತು ಎಷ್ಟು ತಗೊಳ್ಬೇಕು ಅಂದರೆ, ನಾರ್ಮಲ್ ನೆಕ್ ಇದ್ದಾಗ ನಾವು 5.5 ಇಂಚು ಇಲ್ಲ 5.25 ಇಂಚು ತಗೊಳ್ತೀವಿ. ಆದರೆ ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಾವು ಒಂದು ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ 5.25 ಇಂಚು ತಗೊಳ್ತೀನಿ. 5.25 ಇಂಚು ನಾರ್ಮಲ್ ನೆಕ್ಕಿಗೆ ಇಟ್ಕೊಳ್ತೀವಿ. ಇಲ್ಲಿ ನಾವು ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಈಗ ನಮಗೆ ಶೋಲ್ಡರ್ ಬಿಡ್ತು ಎಷ್ಟು ಬೇಕು ಅಂತ ನೋಡೋಣ. ಶೋಲ್ಡರ್ ಬಿಡ್ತು ರೆಡಿ 2.5 ಇಂಚ್ ಬೇಕು. ಇದಕ್ಕೆ ನಾವು 3/4 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. 3/4 ಇಂಚ್ ಯಾಕೆ ಅಂದರೆ ನೆಕ್ ಮಾರ್ಜಿನ್ಗೆ 1/4 ಇಂಚ್ ಬೇಕು. ಇಲ್ಲಿ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ 1/2 ಇಂಚ್ ಬೇಕು. ಅದಕ್ಕೋಸ್ಕರ 3/4 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. 3/4 ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ 3/4 ಇಂಚ್ ಬರುತ್ತೆ. 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಉಳಿದಿರೋದು ನಾವು ನೆಕ್ ಬಿಡ್ತಿಗೆ ಇಟ್ಕೊಳ್ಬೇಕು. ಇಲ್ಲಿ 2 ಇಂಚ್ ಉಳಿದಿದೆ. ಎಷ್ಟು ಬರುತ್ತೋ ನೀವು ಅಷ್ಟೇ ಇಟ್ಕೊಳ್ಳಿ. ತುಂಬ ಎಲ್ಲ ಇಟ್ಟಿದ್ದೀರಿ ಅಂದರೆ ಡಿಪ್ ನೆಕ್ ಬ್ಲೌಸ್ಗಳಲ್ಲಿ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರುತ್ತೆ. ನೋಡಿಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ವೇಳೆ ಶೋಲ್ಡರ್ ಬಿಡ್ತು ಕಡಿಮೆ ಇದೆ ಅಂದರೆ ನಿಮಗೆ ನೆಕ್ ಬಿಡ್ತು ಎಷ್ಟು ಸಿಗುತ್ತೋ ಅಷ್ಟೇ ಇಟ್ಕೊಳ್ಳಿ, ಪ್ರಾಬ್ಲಮ್ ಏನೂ ಇಲ್ಲ. ಇವ್ರಿಗೆ ಶೋಲ್ಡರ್ ಬಿಡ್ತು 2.5 ಇಂಚ್ ಇರೋದ್ರಿಂದ ಇಲ್ಲಿ 2 ಇಂಚ್ ಸಿಕ್ಕಿದೆ. 2 ಇಂಚ್ ಇದೆ ಅಂದರೆ ಇಲ್ಲಿ 2.5 ಇಂಚ್ವರೆಗೂ ಸಿಗುತ್ತೆ. ಈ ರೀತಿ ನೀವು ಶೋಲ್ಡರ್ ಬಿಡ್ತು ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೆಕ್ ಬಿಡ್ತು ಎಷ್ಟು ಉಳಿದಿರುತ್ತೋ ಅಷ್ಟು ಇಟ್ಕೊಳ್ಳಿ, ಪ್ರಾಬ್ಲಮ್ ಏನೂ ಇಲ್ಲ. ಈಗ ಈ ಬಿಡ್ತಿಗೆ ನಾವು ಇಲ್ಲಿ ಬ್ರಾಡ್ ಹಾಕ್ಕೊಳ್ಳೋಂಗಿದ್ರೆ 1 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಬ್ರಾಡ್ ಬೇಡ ಅನ್ನೋರು ಒಂದು ಅರ್ಧ ಇಲ್ಲ 3/4 ಇಂಚಷ್ಟು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ ಡಿಸೈನ್ ಬೇಕಾಗಿರುತ್ತೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಬೋದು. ಇಲ್ಲಿ ನಾನು ರೌಂಡ್ ನೆಕ್ ಶೇಪೇ ಇಡ್ತಾ ಇದ್ದೀನಿ. ಈಗ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಮೊದಲಿಗೆ ಈ ಬಿಡ್ತು ಎಷ್ಟಿದೆ ನೋಡಿಕೊಂಡು ಅದೇ ಬಿಡ್ತು ಇಲ್ಲೂ ಸಹ ಮಾರ್ಕ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಒಂದು 1/4 ಇಂಚ್ ಎಕ್ಸ್ಟ್ರಾನೇ ಆ್ಯಡ್ ಮಾಡ್ಕೊಳ್ಳಿ. 1/4 ಇಂಚು ಇಲ್ಲ ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ನೆಕ್ ಡೀಪ್ ಇದ್ದಾಗ ನಮಗೆ ಈ ಪ್ಲೇಸ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಇಟ್ಟಿರ್ತೀರೋ ಅದಕ್ಕೆ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೆಂತು ನಾನಿಲ್ಲಿ ಒಂದು 5.25 ಇಂಚು ತಗೊಳ್ತೀನಿ. ಇದು ಫೈನಲ್ ಅಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಚೆಕ್ ಮಾಡಿಕೊಂಡು. ಈಗ ಇಲ್ಲಿ ನಾವು ಈ ರೀತಿ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸ್ ನಮಗೆ ಎಷ್ಟು ಬಂತು? 10.5 ಇಂಚ್ ಅಲ್ವಾ. ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ನಾವು ಒಂದು 1/4 ಇಂಚಷ್ಟು ಇಲ್ಲ 1/2 ಇಂಚಷ್ಟು ಕಡಿಮೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಒಂದು 1/4 ಇಂಚಷ್ಟು ಕಡಿಮೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಸೊಂಟದ ಅಳತೆಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ನಾವಿಲ್ಲಿ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಶೇಪ್ಗೆ ಈ ಥರ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸ್ಕೇಲ್ ಇಲ್ಲ ಅನ್ನೋರು ಬೈ ಹ್ಯಾಂಡಿಂದನೂ ಸಹ ನೀವು ಮಾರ್ಕ್ ಮಾಡ್ಕೊಳ್ಬೋದು. ಈಗ ನಾವು ಇಲ್ಲಿ ಆರ್ಮೋಲ್ ಲೂಸು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. 9 ಇಂಚು ಇವ್ರಿಗೆ ಆರ್ಮೋಲ್ ಲೂಸ್ ಬೇಕು. ಇಲ್ಲಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಮಾರ್ಜಿನ್ ಬಿಟ್ಟು ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ರೀತಿ ತಿರುಗಿಸ್ಕೊಂಡು ನಾವು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಆರ್ಮೋಲ್ ಲೂಸು ಇವ್ರಿಗೆ 9 ಇಂಚ್ ಬೇಕು. ಇಲ್ಲಿ 9
ಮುಕ್ಕಾಲು ಇಂಚ್ ಬರ್ತಾ ಇದೆ, ಅಂದರೆ ಜಾಸ್ತಿ ಬರ್ತಾ ಇದೆ. ಒಂದು 1/4 ಇಂಚಷ್ಟು ನಾನು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ. 1/4 ಇಂಚ್ ಈ ಕಡೆಗೆ ಮಾರ್ಕ್ ಮಾಡಿಕೊಂಡ್ರೂ ಸಹ ನಮಗೆ ಒಂದು ಅರ್ಧ ಇಂಚಷ್ಟು ಜಾಸ್ತಿ ಬರ್ಬೋದು ಅಂದ್ಕೊಳ್ತೀನಿ. ಚೆಕ್ ಮಾಡಿ ನೋಡ್ತೀನಿ. ಇಲ್ಲಿ 1/2 ಇಂಚು ಕಡಿಮೆ ತೊಗೊಳ್ಬೇಕು ಅಂತ ಹೇಳಿದ್ದೀನಿ ಅಲ್ವಾ, ನಾನು ಆಗಲೇ 1/4 ಇಂಚ್ ಮಾತ್ರ ಕಡಿಮೆ ತೊಗೊಂಡಿದ್ದೀನಿ. ಈಗ 1/4 ಇಂಚ್ ಈ ಕಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ಈಗ ನಾನು ಚೆಕ್ ಮಾಡ್ಕೊಳ್ತೀನಿ. ನೋಡಿ 9.5 ಇಂಚ್ ಬಂತು, ಅಂದರೆ ಇನ್ನೂ ಒಂದು 1/2 ಇಂಚು ಎಕ್ಸ್ಟ್ರಾ ಬರ್ತಾ ಇದೆ. ಇಲ್ಲಿ ನಾನು ಒಂದು 1/4 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ, ಅಂದರೆ 5.5 ಇಂಚು ಸರಿ ಹೋಗುತ್ತೆ. ನಾನು ಇಲ್ಲಿ 5.75 ಇಂಚ್ ತೊಗೊಂಡಿದ್ದೀನಿ, ಅದಕ್ಕೆ ಜಾಸ್ತಿ ಬರ್ತಾ ಇದೆ. ಈಗ ಇಲ್ಲಿ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಈ ಮಾರ್ಕಿಂಗನ್ನು ನಾನು ಚೆಕ್ ಮಾಡಿ ನೋಡ್ತೀನಿ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ. ಈ ರೀತಿ ನಮಗೇನಾದರೂ ಹೆಚ್ಚು ಕಡಿಮೆ ಬಂದರೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ನಮಗೆ 9 ಇಂಚ್ ಬಂತು. ಇಲ್ಲಿಗೆ ಇದನ್ನು ನಾವು ಇದಕ್ಕೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ಈ ಶೋಲ್ಡರ್ ಹತ್ರ ನಾವು ನೆಕ್ ಪಾರ್ಟ್ ಕಡೆಗೆ ಒಂದು 1/4 ಇಂಚಷ್ಟು ಡೌನ್ ಮಾಡ್ಕೊಳ್ಬೇಕು. ಯಾವುದೇ ಬ್ಲೌಸಲ್ಲಾದರೂ ಸಹ ನೀವು ಅದು ಡೀಪ್ ನೆಕ್ ಇರಲಿ ನಾರ್ಮಲ್ ನೆಕ್ ಇರಲಿ, ಈ ರೀತಿ ನೀವು ನೆಕ್ ಪಾರ್ಟ್ ಕಡೆಗೆ ಡೌನ್ ಮಾಡ್ಕೊಳ್ಬೇಕು. ಒಂದು ವೇಳೆ ಬೋಟ್ ನೆಕ್ ಆದರೆ ನೀವು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೋಟ್ ನೆಕ್ ಪ್ರಾಸೆಸ್ಸೇ ಬೇರೆ ಥರ ಇರುತ್ತೆ. ನಾರ್ಮಲ್ ನೆಕ್ ಇದ್ದರೂ ಡೀಪ್ ನೆಕ್ ಇದ್ದರೂ ಇಲ್ಲಿ ನೀವು ಒಂದು 1/4 ಇಂಚಷ್ಟು ನೆಕ್ ಪಾರ್ಟ್ ಕಡೆಗೆ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಇದನ್ನು ನೀವು ಮರಿಬಾರ್ದು. ಇದನ್ನು ಯಾಕೆ ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ, ಎಷ್ಟೇ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಿದ್ರೂ ಸಹ ಈ ನೆಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋವಾಗ ನಮಗೆ ಈ ನೆಕ್ ಅನ್ನೋದು ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ. ಎಕ್ಸ್ಪೆಂಡ್ ಆದಾಗ ಇಲ್ಲಿ ನಮಗೆ ಜಾಸ್ತಿ ಬರುತ್ತೆ. ಜಾಸ್ತಿ ಬಂದಿದೆ ಅಂದರೆ ಶೋಲ್ಡರ್ ಜಾರೋ ಪ್ರಾಬ್ಲಮ್ಮು ಹೆಚ್ಚಾಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು 1/4 ಇಂಚಷ್ಟು ನಾವು ಕಟ್ ಮಾಡಿ ತೆಗಿಬೇಕು. ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಡಾಟ್ಗೆ ಈ ಬಿಡ್ತು ನೋಡ್ಕೊಳ್ಳಿ, ಇದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಲೆಂತನ್ನು ನೀವು 4.25 ಇಂಚು ತಗೊಳ್ಳಿ. ಬಿಡ್ತು ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚ್ ತೊಗೊಳ್ಬೇಕು. ಇಲ್ಲೇ ನಾವು 1 ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವೋ ಅದನ್ನು ಇಲ್ಲಿ ಡಿವೈಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಈ ಡಾಟ್ ಹತ್ರದಿಂದ ಈ ರೀತಿ ಸೈಡ್ಗೆ ಕ್ರಾಸಾಗಿ ಒಂದು 1/2 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಳ್ಳುವಾಗ ನೆಕ್ ಪಾರ್ಟ್ ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು. ನೆಕ್ ಪಾರ್ಟನ್ನು ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಬ್ಯಾಕ್ ಪಾರ್ಟನ್ನು ನಾವು ಔಟ್ಲೈನ್ಸ್ ಎಲ್ಲ ಕಟ್ ಮಾಡಿಕೊಂಡು ಡಾಟ್ ಹತ್ರ ನಾಚ್ ಹಾಕ್ಕೊಳ್ಬೇಕು. ಚೆಸ್ಟ್ ಲೂಸ್ ಹತ್ರ ನಾಚ್ ಹಾಕ್ಕೊಳ್ಬೇಕು. ಹಾಗೆಯೇ ನೆಕ್ ಬಿಡ್ತ್ ಹತ್ರ ನಾಚ್ ಹಾಕ್ಕೊಳ್ಬೇಕು. ಬ್ಯಾಕ್ ಪಾರ್ಟ್ಗೆ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ನೋಡಿದ್ರಲ್ಲ, ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು. ಹಾಗೆಯೇ ಈ ಕಡೆ ಎಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ತಗೊಳ್ಬೇಕು. ಇದನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು. ಇದ್ರ ಮೇಲೆ ಇಟ್ಕೊಳ್ಳೋವಾಗ ನೀವು ಈ ಮಾರ್ಕಿಂಗನ್ನು ಬಿಡಬೇಕು. ಹಾಗೆಯೇ ಶೋಲ್ಡರ್ ಹತ್ರ ನಾವು ಬ್ಯಾಕ್ ಪಾರ್ಟಲ್ಲಿ ಕಡಿಮೆ ತೊಗೊಂಡಿದ್ದೀವಲ್ಲ, ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟಲ್ಲಿ ಡೀಪ್ ಇರೋದ್ರಿಂದ ನಾವು ಒಂದು ಅರ್ಧ ಇಂಚ್ ಕಡಿಮೆ ತೊಗೊಂಡಿದ್ದೀವಿ. ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ನಾವು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಇದೇ ಬಿಡ್ತಿಟ್ಟಿದ್ದೀವಿ ಅಂದರೆ ಫ್ರಂಟಲ್ಲಿ ನಮಗೆ ಕರೆಕ್ಟ್ ಫಿಟ್ಟಿಂಗ್ ಬರೋದಿಲ್ಲ. ನಾರ್ಮಲ್ ಡೀಪ್ಗೆ ನಾವು ಎಷ್ಟು ಶೋಲ್ಡರ್ ಬಿಡ್ತಿರ್ತೀವೋ ಅದೇ ಬಿಡ್ತು ಫ್ರಂಟಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ ಹತ್ರ ಈ ಎಡ್ಜನ್ನು ಇಟ್ಕೊಳ್ಬೇಕು. ಅಂದರೆ ಬ್ಯಾಕ್ ಪಾರ್ಟ್ ಎಡ್ಜನ್ನು ಇಲ್ಲಿಗೆ ಇಟ್ಕೊಳ್ಬೇಕು. ಎಕ್ಸ್ಟ್ರಾ ಏನು ತೊಗೊಂಡಿದ್ದೀವೋ ಇದು ನಮಗೆ ನೆಕ್ ಬಿಡ್ತಲ್ಲಿ ಹೋಗುತ್ತೆ, ಶೋಲ್ಡರ್ ಬಿಡ್ತು ಕರೆಕ್ಟಾಗಿ ಬರುತ್ತೆ. ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು. ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟಲ್ಲಾಗಲಿ ಬ್ಯಾಕ್ ಪಾರ್ಟಲ್ಲಾಗಲಿ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ, ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಬಿಡ್ತು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು.
ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಇನ್ನೊಂದು ಬೆನಿಫಿಟ್ಟು ಇದೆ ನಮಗೆ. ಅದೇನು ಅಂದರೆ ಬ್ಯಾಕ್ ಪಾರ್ಟಲ್ಲಿ ಡೀಪ್ ಇರೋದ್ರಿಂದ ಇಲ್ಲಿ ನಾವು ಚೆಸ್ಟ್ ಲೂಸಲ್ಲಿ ಅರ್ಧ ಇಂಚು ಕಡಿಮೆ ತೊಗೊಂಡಿರ್ತೀವಲ್ವ, ಅದು ಸಹ ಇಲ್ಲಿ ನಮಗೆ ಕವರ್ ಆಗಿಬಿಡುತ್ತೆ. ಅರ್ಧ ಇಂಚು ಇಲ್ಲಿ ಎಕ್ಸ್ಟ್ರಾನೂ ಸಿಗುತ್ತೆ, ಶೋಲ್ಡರ್ ಹತ್ರನೂ ಸಹ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಇದೇ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈಗ ನಾವು ಮೊದಲಿಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟಿಗೆ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲೇನು ಬಿಡ್ತಿದೆ ಅದೇ ಬಿಡ್ತು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಎಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಈ ಕಾರ್ನರಲ್ಲಿ ಬ್ಯಾಕ್ ಶೇಪಿಂದ ಅರ್ಧ ಇಂಚು ಒಳಗಡೆ ತಗೊಂಡು ಇಲ್ಲಿಂದ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾವು ಫ್ರಂಟ್ ಲೆಂತು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಲೆಂತು ನೆಕ್ ಲೆಂತನ್ನು ನಾವು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಲೆಂತನ್ನು ನಾವು ಫ್ರಂಟ್ ಪಾರ್ಟಲ್ಲಿ ಶೋಲ್ಡರ್ ಸ್ಟಿಚ್ಚಿಂದ ಕ್ರಾಸ್ ಬೆಲ್ಟನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡ್ಕೊಳ್ಬೇಕು. ಫ್ರಂಟ್ ಲೆಂತು 13.75 ಇಂಚಿದೆ. ಕ್ರಾಸ್ ಬೆಲ್ಟ್ ಬಿಟ್ಟು ಇಷ್ಟು ಲೆಂತ್ ಇದೆ. ಸ್ವಲ್ಪ ದೊಡ್ಡ ಅಳತೆ ಆಗಿರೋದ್ರಿಂದ ಸ್ವಲ್ಪ ಲೆಂತೂ ಜಾಸ್ತಿ ಬರುತ್ತೆ ಅವ್ರಿಗೆ, ಚೆಸ್ಟ್ ಭಾಗ ಜಾಸ್ತಿ ಇರೋದ್ರಿಂದ. ಈಗ ನೆಕ್ ಲೆಂತ್ ನೋಡ್ಕೊಳ್ಬೇಕು. ನೆಕ್ ಲೆಂತನ್ನು ಶೋಲ್ಡರ್ ಸ್ಟಿಚ್ಚಿಂದ ಈ ಕ್ರಾಸ್ ಎಲ್ಲಿಗೆ ಬಂದಿರುತ್ತೆ ನೋಡಿ ಅಲ್ಲಿಗೆ ಸ್ಟ್ರೈಟಾಗಿ ನೋಡ್ಕೊಳ್ಬೇಕು. 7 ಇಂಚು ಇವ್ರಿಗೆ ರೆಡಿ ಬೇಕು. ಹಾಗೆಯೇ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ನೋಡ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ ಬಿಟ್ಟು ಲೆಂತ್ ನೋಡ್ಕೊಳ್ಬೇಕು. 4.25 ಇಂಚಿದೆ. ಮೊದಲಿಗೆ ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಮಾರ್ಜಿನ್ ಬಿಟ್ಟು ಇಲ್ಲಿಂದ ರೆಡಿ ನಮ್ಗೆ ಎಷ್ಟು ಬೇಕೋ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಲೆಂತು ರೆಡಿ 7 ಇಂಚ್ ಬೇಕಲ್ವ, ಇದಕ್ಕೆ ಒಂದು 1/4 ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ನಿಮ್ಗೆ ಎಷ್ಟು ಬಂದಿರುತ್ತೋ ಅಳತೆ ಬ್ಲೌಸಲ್ಲಿ ಅದಕ್ಕೆ 1/4 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ನೆಕ್ ಲೆಂತ್ ಸಿಗುತ್ತೆ. ಈಗ ಇಲ್ಲೆಷ್ಟು ಬಿಡ್ತಿದೆ ಇದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಫ್ರಂಟಲ್ಲೂ ಸಹ ನಿಮಗೇನಾದರೂ ಬೇರೆ ಶೇಪ್ ಬೇಕು ಅಂದರೆ ನೀವು ಡ್ರಾ ಮಾಡ್ಕೊಳ್ಬೋದು. ಇಲ್ಲಿ ನಾನು ರೌಂಡ್ ನೆಕ್ ಶೇಪೇ ಇಡ್ತಾಯಿದ್ದೀನಿ. ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಇಲ್ಲಿ 1/4 ಇಂಚನ್ನು ಬಿಟ್ಟು ರೆಡಿ ಲೆಂತ್ ಎಷ್ಟು ಬಂತು 4.25, ಅದಕ್ಕೆ 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. 1 ಇಂಚ್ ಯಾಕೆ ಅಂದರೆ ಡಾಟ್ ಹಿಡಿತೀವಿ, ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಿ, ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗಿಂದ ಈ ಕಡೆಗೆ 2.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು. ಯಾವುದೇ ಅಳತೆ ತೊಗೊಳ್ಬೇಕಾದ್ರೂ ಸಹ ನೀವು ಈ ಮಾರ್ಜಿನ್ ಬಿಟ್ಟೇ ತೊಗೊಳ್ಬೇಕಾಗುತ್ತೆ. ಇದನ್ನು ನೋಡ್ಕೊಳ್ಳಿ. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು. ಈ ಡಾಟ್ಸಲ್ಲಿ ನಾವು ಮೇಯ್ನ್ ಡಾಟನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಬೇಸ್ ಮೇಲೆ ಚೆಸ್ಟ್ ಲೂಸ್ ಅನ್ನೋದು ಆಧಾರವಾಗಿರುತ್ತೆ, ಅದಕ್ಕೋಸ್ಕರ ಇದನ್ನು ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು. ಇದನ್ನು ಯಾವ ರೀತಿ ತೊಗೊಳ್ಬೇಕು ಅಂದರೆ ಅಳತೆ ಬ್ಲೌಸಲ್ಲಿ ನೀವು ನೋಡ್ಕೊಳ್ಬೋದು, ಇಲ್ಲಾಂದರೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ನೀವು ಮಾರ್ಕ್ ಮಾಡ್ಕೊಳ್ಬೋದು. ಅಳತೆ ಬ್ಲೌಸಲ್ಲಿ ನೀವು ಫ್ರಂಟಲ್ಲಿ ಈ ಡಾಟ್ ಇರುತ್ತೆ ನೋಡಿ, ಇದರ ಬಿಡ್ತನ್ನು ನೋಡ್ಕೊಳ್ಳಿ. ಇದು ಡಬಲ್ ಫೋಲ್ಡಿಂಗಲ್ಲಿರುತ್ತೆ, ಈ ಥರ ಡಬಲ್ ಫೋಲ್ಡಿಂಗಲ್ಲೇ ತಗೊಳ್ಳಿ. ನೋಡಿ 1.25 ಇಂಚು ಬಿಡ್ತಿದೆ. 1.25 + 1.25 3 ಇಂಚ್ ಆಗುತ್ತೆ. 3 ಇಂಚು ಬಿಡ್ತು ಅನ್ನೋದು ಈ ಅಳತೆಗೆ ಬೇಕಾಗುತ್ತೆ. ಇಲ್ಲಿಂದ ನಾವು 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಈ ಬಿಡ್ತು ನೋಡ್ಕೊಳ್ಬೇಕು. ಇದೇ ಬಿಡ್ತು ಮೇಲೇನು ಮಾರ್ಕ್ ಮಾಡಿಕೊಂಡು
ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಡಾಟ್ ಲೆಂತು 2.5 ಇಂಚ್ ತಗೊಳ್ಳಿ. ನೋಡಿ ಇಲ್ಲಿ ನಾವು ಮೈನ್ ಡಾಟನ್ನು ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನಾವು ಈ ಸೈಡ್ ಲೆಂತನ್ನು ತಗೊಳ್ಬೇಕು. ಸೈಡ್ ಲೆಂತು ಸಹ ನೀವು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು. ಮಾರ್ಕ್ ಮಾಡ್ಕೊಳ್ಳೋವಾಗ ಫ್ರಂಟಲ್ಲಿ 4ನೇ ಡಾಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. 4ನೇ ಡಾಟ್ ಏನಾದರೂ ಇದ್ದರೆ 1/2 ಇಂಚು ನೀವು ಇಲ್ಲಿ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ. ಯಾವ ರೀತಿ ಅಂದರೆ ಇಲ್ಲಿ ಮಾರ್ಜಿನ್ಗೋಸ್ಕರ 1/2 ಇಂಚ್ ಬಿಡಬೇಕು. ಇಲ್ಲಿಂದ ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಇದಕ್ಕೆ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ ಡಾಟ್ ಇಲ್ಲ ಅಂದರೆ 1/2 ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಇದ್ದರೆ 1 ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು 1 ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ. 1 ಇಂಚ್ ಯಾಕೆ ಅಂದರೆ ಡಾಟನ್ನು ಹಿಡಿದಾಗ ಸೊಂಟದ ಅಳತೆ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಫ್ರಂಟಲ್ಲಿ ಗ್ಯಾಪ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಡಾಟ್ಗೆ ನಾವು ಇಲ್ಲಿ ಒಂದು 1/2 ಇಂಚಷ್ಟು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತು ಇಲ್ಲಿ ಒಂದು 2.75 ಇಲ್ಲ 2.5 ಇಂಚ್ ತೊಗೊಳ್ಳಿ. ಡಾಟ್ ಬಿಡ್ತು ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚ್ ತೊಗೊಳ್ಬೇಕು. ಈ ಡಾಟ್ಸ್ ಅನ್ನೋದು ನಮಗೆ ಸೇಮೇ ಇರುತ್ತೆ, ಯಾವುದೇ ಥರ ಚೇಂಜಸ್ ಆಗೋಲ್ಲ. ಯಾವುದೇ ಅಳತೆಗಾದರೂ ಮೇನ್ ಡಾಟ್ ಮಾತ್ರ ನಾವು ಚೇಂಜ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಆರ್ಮೋಲ್ ಡಾಟ್ಗೆ ನಾವು ಈ ಡಾಟ್ ನೇರಕ್ಕೆ ಸ್ಕೇಲ್ನಾಗಲಿ ಟೇಪ್ನಾಗಲಿ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ತೀವಿ. ಈ ಲೆಂತನ್ನು ಇವೆರಡರ ಬೇಸ್ ಮೇಲೆ ತೊಗೊಳ್ತೀವಿ. ಇವೆರಡರ ಮಧ್ಯೆ ಇರೋ ಗ್ಯಾಪ್ ತೊಗೊಂಡ್ರೆ ಸರಿ ಹೋಗುತ್ತೆ. ಬಿಡ್ತು ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚು ತೊಗೊಳ್ತೀವಿ. ನೋಡಿ ಇದಿಷ್ಟೇ ನಾವು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು. ಈಗ ನಾವು ಕ್ರಾಸ್ ಬೆಲ್ಟ್ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಅಳತೆ ಬ್ಲೌಸಲ್ಲಿ ಲೆಂತನ್ನು ತೊಗೊಳ್ಬೇಕಾಗುತ್ತೆ. ವಿಡ್ತ್ ನಮ್ಗೆ ಅವಶ್ಯಕತೆ ಇರೋದಿಲ್ಲ, ಲೆಂತ್ ನೋಡ್ಕೊಳ್ಬೇಕು. ಸೈಡಲ್ಲಿ ಎಷ್ಟು ಲೆಂತ್ ಬೇಕು ನೋಡ್ಕೊಳ್ಬೇಕು. ಸ್ಪೆಟ್ಟಿ ಕಡೆ ಲೆಂತ್ ಎಷ್ಟು ಬೇಕು ನೋಡ್ಕೊಳ್ಬೇಕು. ಸೈಡಲ್ಲಿ 2.5 ಇಂಚ್ ಬೇಕು. ಇಲ್ಲಿ 3 ಇಂಚು ಒಂದು ಪಾಯಿಂಟ್ ಅಷ್ಟಿದೆ, 3 ಇಂಚೇ ತೊಗೊಳ್ತೀನಿ ನಾನು. ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ರೆಡಿ ನಮಗೆ ಎಷ್ಟು ಬೇಕೋ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಬೇಕು. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈಗ ಈ ಡಾಟ್ ಕೆಳಗಡೆ ಲೆಂತ್ ತಗೊಳ್ಬೇಕು. ಈ ಲೆಂತನ್ನು ನಾವು ಇಲ್ಲೆಷ್ಟು ಬಂದಿದೆ ಅದರಲ್ಲಿ 1 ಇಂಚು ಇಲ್ಲ 3/4 ಇಂಚಷ್ಟು ಕಡಿಮೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಸೈಡಲ್ಲಿ ರೆಡಿ ನಮಗೆ ಎಷ್ಟು ಬೇಕೋ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ನಾವಿಲ್ಲಿ ಕ್ರಾಸ್ ಬೆಲ್ಟ್ನ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಬ್ಯಾಕ್ ಪಾರ್ಟನ್ನು ತಗೊಂಡು ಬ್ಯಾಕ್ ಪಾರ್ಟ್ ವಿಡ್ತ್ ಎಷ್ಟಿದೆ ಅಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ವಿಡ್ತ್ ಸಿಗುತ್ತೆ. ಬ್ಯಾಕ್ ಪಾರ್ಟನ್ನು ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ಫ್ರಂಟ್ ಪಾರ್ಟಲ್ಲಿ ನಾವು ಕ್ರಾಸ್ ಬೆಲ್ಟ್ಗೆ ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ಗೂ ಸಹ ಮಾರ್ಕ್ ಮಾಡಿಕೊಂಡು ಈ ರೀತಿ ನಾವು ಕ್ರಾಸ್ ಬೆಲ್ಟು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು. ಇದನ್ನು ಕಟ್ ಮಾಡ್ಕೊಳ್ಳೋ ಕ್ಲಿಪ್ಪಿಂಗ್ ಅನ್ನೋದು ಮಿಸ್ ಆಗಿಬಿಟ್ಟಿದೆ, ಬೇಜಾರು ಮಾಡ್ಕೊಳ್ಬೇಡಿ. ಈ ಥರ ನಾವು ಕಟ್ ಮಾಡಿಕೊಂಡು ಫ್ರಂಟಲ್ಲಿ ನಾವು ಡಾಟ್ಸನ್ನು ಹಿಡ್ದಿರ್ತೀವಲ್ವ ಇಲ್ಲಿ ನಾವು ನ್ಯಾಚಸನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ಈ ನೆಕ್ ಪಾರ್ಟ್ ಕಡೆ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಹಾಗೆಯೇ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಒಂದು 1/4 ಇಂಚಷ್ಟು ಇಲ್ಲಿಂದ ಇಷ್ಟರಲ್ಲೇ ಕಟ್ ಮಾಡಿ ತೆಗಿಬೇಕು. ಇಲ್ಲಿ 1/4 ಇಂಚ್ ಮಾತ್ರ ಕ್ಲಾತ್ ಇದ್ದರೆ ನಮಗೆ ಸರಿ ಹೋಗುತ್ತೆ. ಒಂದು 1/4 ಇಂಚ್ ಬಿಟ್ಟು ಇಲ್ಲಿಂದ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು. ಇದು ಕಟ್ ಮಾಡೋದೆಲ್ಲ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ನೋಡಿದ್ರಲ್ಲ ಫ್ರಂಟ್ ಪಾರ್ಟ್ಗೆ ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ. ಹಾಗೆಯೇ ಬ್ಯಾಕ್ ಪಾರ್ಟ್ಗೂ ಸಹ ಅಳತೆ ಬ್ಲೌಸಿಂದ ಯಾವ ರೀತಿ ನಾವು ಅಳತೆನ ತಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ. ಸ್ಲೀವ್ಸ್ಗೂ ಸಹ ತೋರಿಸಿದ್ದೀನಿ. ಇನ್ನು ಬ್ಯಾಕ್ ಪಾರ್ಟಲ್ಲಿ ನೆಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಇಲ್ಲೂ ಸಹ ಕ್ರಾಸಾಗಿ ಮಾರ್ಕ್ ಮಾಡ್ಕೊಂಡಿರೋದನ್ನು ಸಹ ಕಟ್ ಮಾಡ್ಕೊಳ್ಬೇಕು. ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ, ಸಾರಿ. ಅದಕ್ಕೆ ಈ ಥರ ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡು
ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಲೈನಿಗಿಂತ ಸುತ್ತಲೂ ಒಂದು 1/2 ಇಂಚು ಮೈನ್ ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಬೇಕು. ಇನ್ನು ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನಾನು ಇನ್ನೊಂದು ಚಾನಲಲ್ಲಿ ನಿಮಗೆ ತುಂಬ ವಿಡಿಯೋಸ್ ಇದೆ, ಅದನ್ನು ಚೆಕ್ ಮಾಡಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅಳತೆ ಬ್ಲೌಸಿಂದ ನಾವು ಯಾವ ರೀತಿ ಅಳತೆ ತೊಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.